ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಒಕ್ಕೂಟದ ವತಿಯಿಂದ 14/12/2024ರಂದು ರಾಯಚೂರು ನಗರದ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ತಮಟೆ ಚಳವಳಿಗೆ ಚಾಲನೆಯನ್ನು ನೀಡಿ ಒಳ ಮೀಸಲಾತಿ ವರ್ಗೀಕರಣ ವಿಷಯದಲ್ಲಿ ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ವಿಳಂಬ ಧೋರಣೆಯನ್ನು ಖಂಡಿಸಿ ನಗರದಲ್ಲಿ ಸಚಿವ ಎನ್.ಎಸ್. ಬೋಸರಾಜ್ ಹಾಗೂ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಹಾಗೂ ವೇಪ್ ಸದಸ್ಯರಾದಂತಹ ಎಂ. ವಸಂತಕುಮಾರ್ ಅವರ ಮನೆಗೆ ತಮಟೆ ಚಳುವಳಿ ಮೂಲಕ ತೆರಳಿ ಮನವಿ ಪತ್ರ ಸಲ್ಲಿಸಿ, ನೀವುಗಳು ಶಾಸಕರಾಗಲು ನಮ್ಮ ಮಾದಿಗ ಮತ್ತು ಮಾದಿಗ ಉಪಜಾತಿ ಸಮುದಾಯಗಳು ಬಹಳ ಮುಖ್ಯವಾದ ಪಾತ್ರ ವಹಿಸಿವೆ. ಪ್ರಸ್ತುತ ಈಗ ನಡೆಯುತ್ತಿರುವ ಬೆಳಗಾವಿಯ ಅಧಿವೇಶನದ ಸದನದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಧ್ವನಿ ಎತ್ತಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಜಾರಿಗೆಗೊಳಿಸಬೇಕೆಂದು ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ತಮಟೆ ಚಳುವಳಿ ಮೂಲಕ ನೂರಾರು ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಎನ್.ಎಸ್. ಬೋಸರಾಜ್ ಸಾಹೇಬ್ರೆ ದಯವಿಟ್ಟು ಸದನದಲ್ಲಿ ಕೂಡಲೇ ಅಂಗೀಕರಿಸಿ ಶಿಫಾರಸುಗೊಳಿಸಬೇಕಂತ ನಾವು ಮಾಡಿದ್ದೇವೆ. ಈಗಾಗಲೇ ಹರಿಯಾಣ ರಾಜ್ಯದಲ್ಲಿ 10 ದಿನಗಳ ಒಳಗಡೆ ವರದಿಯನ್ನು ತರಿಸ್ಕೊಂಡು ಹರಿಯಾಣ ರಾಜ್ಯದಲ್ಲಿ ಈಗಾಗಲೇ ಆ ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಅದೇ ರೀತಿ ಏನು ಆಗಸ್ಟ್ 1ರಂದು ತೀರ್ಪು ಬಂದಿದೆ, ಅದರ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರ ಮಾಡಬೇಕಂತ ಒಂದು ನಿರ್ದೇಶನ ಕೊಟ್ಟರು ಕೂಡ ನೀವು ವಿಳಂಬ ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಹಾಗೆ ಇದು ಜಾರಿಗೆ ತರಬೇಕಂತೇಳಿ ನಾವು ಮಾದಿಗ ದಂಡೋರ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಒಟ್ಟಾರೆ ಸೇರಿ ನಾವು ಇವತ್ತು ಒಗ್ಗಟ್ಟಿನ ಮೂಲಕ ನಾವು ಮಾನ್ಯ ಸಚಿವರ ಮನೆ ಮುಂದುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಯವರೇ, ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೆಯೇ ಇನ್ನೊಂದು ವಿಷಯ ಏನಂತಂದರೆ ತಾವೇ ಹೇಳಿದರು ರಾಯಚೂರು ಜಿಲ್ಲೆಗೆ ಬಂದಂಥ ಗೋಕಾಕ್ ಚಳವಳಿ ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ತಾವು ಏನು ಹೇಳಿದ್ರಿ, ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡೋದಿಲ್ಲ, ಯಾವುದೇ ಉದ್ಯೋಗಗಳನ್ನು ನೇಮಕ ಮಾಡುವುದಿಲ್ಲ ಅಂತೇಳಿ. ನೀವು ಇಲ್ಲಿಂದ ಹೋದ ನಂತರ ಮತ್ತೆ ಹೋಗಿ ಬೆಂಗಳೂರಲ್ಲಿ ಕೂತ್ಕೊಂಡು ನೋಟಿಫಿಕೇಶನ್ ಜಾರಿ ಮಾಡಿ ಅಧಿಸೂಚನೆಗಳು ಹೊಡಿಸಿದ್ದೀರಾ. ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರೇ? ದಯವಿಟ್ಟು ತಾವು ತಮಗೆ 2 ನಾಲಿಗೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. 1 ನಾಲಿಗೆಯಿಂದ ಮಾತಾಡಿ ತಾವು ಒಬ್ಬ 5 ನಾಯಕರು ಒಂದು ಕಡೆ ಮಾತು ಕೊಟ್ಟು ಇನ್ನೊಂದು ಕಡೆ ನೀವು ಯಾಮರ್ಸೋದು ಸರಿಯಲ್ಲ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರನ್ನ ನಾವು ಹಲವಾರು ಸಲ ನಾವು ಮನೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಒಪ್ಕೊಂಡಿದ್ದು ನಿಜ ಇದೆ. ಆದರೆ ನೀವು ಉದ್ದೇಶಪೂರ್ವಕವಾಗಿ ಹೈಕಮಾಂಡ್ ಮಾತು ಕೇಳಿ ಅಥವಾ ಇನ್ನೊಬ್ಬ ತಡೆ ಹಿಡಿದರೆ ನಾವು ಸುಮ್ಮನೆ ಕೊಡುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಂತ ಹೋರಾಟಗಳು ಇಳಿಬೇಕಾಗ್ತದೆ. ದಯವಿಟ್ಟು ಈ ಒಳ ಮೀಸಲಾತಿ ಜಾರಿಯನ್ನು ಕೂಡಲೇ ಬೆಳಗಾವಿ ಅಧಿವೇಶನದಲ್ಲಿ ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ತಮಟೆ ಚಳವಳಿ ಮುಖಾಂತರ ರಾಯಚೂರು ಜಿಲ್ಲೆಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ. ಹಾಗೆಯೇ 16ನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮ ಇರೋದ್ರಿಂದ ನಾವು ಬೆಳಗಾವಿಗಳು ಬರ್ತಾ ಇದ್ದೀವಿ. ಆ ಬೆಳಗಾವಿ ಕಾರ್ಯಕ್ರಮದಲ್ಲಿ ಹಕ್ಕೊತ್ತಾಯ ಸಮಾವೇಶ ಕಾರ್ಯಕ್ರಮದಲ್ಲಿ ಎನ್.ಎಸ್. ಬೋಸರಾಜ್ ಸಾಹೇಬರು ಬರಬೇಕು, ಮಾನ್ಯ ಮುಖ್ಯಮಂತ್ರಿಯವರು ಬಂದು ನಮ್ಮ ಹವಾಲುಗಳು ಕೇಳಬೇಕು, ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ನನ್ನ ಹೆಸರು ನರಸಪ್ಪ, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಮತ್ತು ಮಹಾಸಂಚಾಲಕರು, ಕರ್ನಾಟಕ ಒಕ್ಕೂಟ ಸಂಘದ ಮಹಾಸಂಚಾಲಕರು. ಶಾಸಕರು ಮತ್ತು ಮಂತ್ರಿಗಳ ಮನೆ ಮುಂದೆ ತಮಟೆ ಚಳವಳಿ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಏಕಕಾಲದಲ್ಲಿ ನಡೆಯುತ್ತಿರುವಂತಹ ಹೋರಾಟ, ಈ ಹೋರಾಟ ಯಶಸ್ವಿ ಆಗಬೇಕಂತೇಳಿ ಸಮಾಜದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಮುಖಂಡಗಳಾದಂಥ ಎ. ನಾರಾಯಣಸ್ವಾಮಿಯವರು, ಗೋವಿಂದ ಕಾರಜೋಳ ಸಾಹೇಬರು, ಹನುಮಂತಪ್ಪ ಬಳ್ಳಾರಿ ಅವರು, ಶಂಕರಪ್ಪನವರು ಮತ್ತು ನಾವು ಒಟ್ಟಾರೆ ಸೇರಿ ಬೆಂಗಳೂರು ನಗರದಲ್ಲಿ ಒಟ್ಟಾರೆ ಸೇರಿ ಮಾದಿಗ, ಸಮಗಾರ, ಚಟ್ಟಲಿಗ ಮತ್ತು ಉಪಜಾತಿಗಳು ಸೇರಿ ಒಟ್ಟಾರೆ ರಾಜ್ಯ ಮಟ್ಟದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಾಗೆ ಒಂದು ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕನ್ನೋ ಒಂದೇ ಉದ್ದೇಶಕ್ಕಾಗಿ ಇವತ್ತು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯ. ಇನ್ನು ಈ ಸಂದರ್ಭದಲ್ಲಿ ಮಾದಿಗ ಸಂಘಟನೆಗಳ ಮುಖಂಡರಾದ ಬಿ. ನರಸಪ್ಪ ದಂಡೋರ್, ಪಿ. ಯಲ್ಲಪ್ಪ, ರವೀಂದ್ರ ಜಾಲ್ದಾರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.